ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ವಾಯುನೆಲೆಗಳನ್ನು ಪಾಕಿಸ್ತಾನದ ಕ್ಷಿಪಣಿಗಳು ನಾಶ ಮಾಡಿವೆ ಎಂದೆಲ್ಲ ಪಾಕಿಸ್ತಾನದಲ್ಲಿ ಕಥೆ ಕಟ್ಟಿದ ಪಾಕಿಸ್ತಾನ ಸರ್ಕಾರ ಒಂದೊಂದಾಗಿಯೇ ಸತ್ಯವನ್ನ ಒಪ್ಕೊಳ್ತಾ ಇದೆ. ತಮ್ಮ ನೆಲೆಯ ಮೇಲೆ ಭಾರತ ದಾಳಿ ನಡೆಸಿದ್ದನ್ನು ಸಂಸತ್ನಲ್ಲಿ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಒಪ್ಪಿಕೊಂಡಿದ್ದಾರೆ. ಭಾರತ ದಾಳಿ ನಡೆಸಿದ ಸಂದರ್ಭದಲ್ಲಿ ಪಾಕಿಸ್ತಾನದ ಪರವಾಗಿ ನಿಂತಿದ್ದ ಅಜರ್ಬೈಜಾನ್ ದೇಶದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಾಕ್ ಪ್ರಧಾನಿ ಮೇ 9-10 ನಸುಕಿನಲ್ಲಿ ಭಾರತವು ಬ್ರಹ್ಮೋಸ್ ಕ್ಷಿಪಣಿಯನ್ನ ಪಾಕಿಸ್ತಾನದ ಹಲವು ನಗರಗಳನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸಿತು. ಭಾರತದ ಈ ದಾಳಿಯ ಬಗ್ಗೆ ಪಾಕಿಸ್ತಾನಕ್ಕೆ ತಿಳಿದಿರಲಿಲ್ಲ ಅಂತ ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನದ ಪರವಾಗಿ ನಿಂತ 3 ರಾಷ್ಟ್ರಗಳ ಪೈಕಿ ಅಜರ್ಬೈಜಾನ್ ಕೂಡ ಒಂದು. ಉಳಿದ 2 ದೇಶಗಳು ಅಂದರೆ ಟರ್ಕಿ ಮತ್ತು ಉಜ್ಬೇಕಿಸ್ತಾನ್. ಟರ್ಕಿಯು ಪಾಕಿಸ್ತಾನಕ್ಕೆ ಡ್ರೋನ್ ಸಪ್ಲೈ ಮಾಡಿತ್ತು. ಆದರೆ ಯಾವುದೇ ಡ್ರೋನ್ ಭಾರತದ ಯಾವುದೇ ನಗರಗಳಿಗೆ ಗಂಡಾಂತರವನ್ನ ಮಾಡಿರಲಿಲ್ಲ. ಈ 3 ದೇಶಗಳ ಮೇಲೆ ಭಾರತೀಯರು ಪ್ರತೀಕಾರವನ್ನ ತೆಗೆದುಕೊಳ್ತಿದ್ದಾರೆ. ಶತ್ರು ರಾಷ್ಟ್ರದ ನೆರವಿಗೆ ಬಂದಿದ್ದಕ್ಕೆ ಈಗಾಗಲೇ ಟ್ರಾವೆಲ್ ಏಜೆಂಟ್ಗಳು ನಿಷೇಧವನ್ನ ಹೇರಿದ್ದಾರೆ. ಇನ್ನು ಸೇಬು, ಅಮೃತಶಿಲೆ ಮುಂತಾದ ವಸ್ತುಗಳನ್ನು ಅಲ್ಲಿಂದ ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದ ಶೆಹಬಾಜ್ ಶರೀಫ್ ಮೇ 10 ಬೆಳಗಿನ ಪ್ರಾರ್ಥನೆಯ ನಂತರ ಭಾರತದ ವಿರುದ್ಧ ದಾಳಿ ನಡೆಸುವ ಯೋಜನೆಯನ್ನ ಹಾಕಿಕೊಳ್ಳಲಾಗಿತ್ತು. ಅದರ ನೇತೃತ್ವವನ್ನ ಆಸಿಮ್ ಮುನೇರ್ ವಹಿಸಿಕೊಂಡಿದ್ರು. ಆದರೆ ಮುಂಜಾನೆಗೆ ಮೊದಲೇ ಭಾರತ ದಾಳಿಯನ್ನ ನಡೆಸಿಯಾಗಿತ್ತು ಅಂತ ಪಾಕ್ ಪ್ರಧಾನಿ ಬೇಸರದಿಂದ ಸತ್ಯವನ್ನ ಹೊರಹಾಕಿದ್ದಾರೆ. ಭಾರತ ಹಾರಿಸಿದ ಕ್ಷಿಪಣಿಗಳು ಪಾಕಿಸ್ತಾನದ ಹಲವು ನೆಲೆಗಳ ಮೇಲೆ ಬಿದ್ದಿವೆ. ಸೇನಾ ಮುಖ್ಯಸ್ಥರು ಈ ವಿಚಾರವನ್ನ ನನಗೆ ತಿಳಿಸಿದ್ರು. ಭಾರತದ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಬೆಳಗ್ಗೆಯ 4:30 ಫಜರ್ ಪ್ರಾರ್ಥನೆಯ ನಂತರ ಸಮಯ ನಿಗದಿಪಡಿಸಲಾಗಿತ್ತು. ಆದರೆ ಭಾರತದ ವಾಯುಪಡೆ ರಾವಲ್ಪಿಂಡಿ ವಿಮಾನ ನಿಲ್ದಾಣ ಸೇರಿದಂತೆ ಪಾಕಿಸ್ತಾನದ ಹಲವು ಕಡೆ ದಾಳಿ ನಡೆಸಿಯಾಗಿತ್ತು ಅಂತ ಶೆಹಬಾಜ್ ಹೇಳಿದ್ದಾರೆ. ಭಾರತದ ಮಿಲಿಟರಿ ದಾಳಿಯ ಬಗ್ಗೆ ಅಧಿಕೃತವಾಗಿ ಪಾಕಿಸ್ತಾನದ ಪ್ರಧಾನಿ ಹೇಳಿಕೆಯನ್ನ ನೀಡ್ತಾ ಇರೋದು ಇದೇ ಮೊದಲು. ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಸಮ್ಮುಖದಲ್ಲಿ ಪಾಕ್ ಪ್ರಧಾನಿ ಈ ಮಾತನ್ನ ಹೇಳ್ತಿದ್ದಾಗ ಅವರು ಅದಕ್ಕೆ ತಲೆಯಾಡಿಸ್ತಿದ್ರು. ಪಾಕಿಸ್ತಾನ ಭಾರತದ ಪಶ್ಚಿಮ ಗಡಿಯುದ್ದಕ್ಕೂ ಡ್ರೋನ್ ಮತ್ತು ಕ್ಷಿಪಣಿ ದಾಳಿ ನಡೆಸಲು ಪ್ರಯತ್ನಿಸುತ್ತಿತ್ತು. ಇದಕ್ಕೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಸೇನಾ ಚಟುವಟಿಕೆಯ ಪ್ರಮುಖ ಕೇಂದ್ರ ರಾವಲ್ಪಿಂಡಿಯ ನೂರ್ಖಾನ್ ವಾಯುನೆಲೆ ಸೇರಿ 11 ಕಡೆ ದಾಳಿ ಮಾಡಿತ್ತು. ಭಾರತದ ಈ ದಾಳಿ ಪಾಕಿಸ್ತಾನಕ್ಕೆ ಸಾಕಷ್ಟು ನಷ್ಟವನ್ನ ಮಾಡಿತ್ತು. ನೂರ್ಖಾನ್ ಏರ್ಬೇಸ್ ಸೇನಾ ಮುಖ್ಯಸ್ಥ ಕಚೇರಿಯಿಂದ ಅಣತಿ ದೂರದಲ್ಲಿದೆ. ಇದಲ್ಲದೆ ರಫೀಕಿ, ಮುರಿದ್, ರಹೀಂ ಯಾರ್ ಖಾನ್, ಸುಕ್ಕೂರು, ಚುನಿಯಾನ್, ಸ್ಕಾರ್ಡು, ಭೋಲಾರಿನಲ್ಲಿರುವ ಪಾಕಿಸ್ತಾನದ ವಾಯುನೆಲೆಗೆ ಕರಾರುವಾಕ್ ದಾಳಿ ನಡೆಸಿತ್ತು.